ಮಹಿಳೆಯರ ಸಬಲೀಕರಣ ಆಗಬೇಕು ಅಂತ ಹೇಳಿಬಿಟ್ಟು ಈ ಒಂದು ಹೆಮ್ಮೆಯನ್ನು ಅವರು ತಮ್ಮ ಮನೆಯ ಆಚರಣೆ ಸಂಭ್ರಮಾಚರಣೆಯಾಗಿ ಆಚರಿಸಿದ್ದಾರೆ. ಮೊದಲನೇದಾಗಿ ಎಲ್ಲ ನನ್ನ ಪ್ರೀತಿಯ ಮಹಿಳಾ ಬಾಂಧವರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ನಮ್ಮ JDS ಪಕ್ಷದ ಗಣ್ಯರೆಲ್ಲರೂ ತಮ್ಮ ಒಂದು ಮಹಿಳಾ ದಿನಾಚರಣೆಯ ಮಹತ್ವವನ್ನು ಹಾಗೂ ಅದರ ಒಂದು ಜವಾಬ್ದಾರಿಗಳೇನು, ಯಾವ ರೀತಿ ಅದನ್ನು ನೀವು, ಯಾಕಂತಂದರೆ ಯಾವುದೇ ಒಂದು ಮಹಿಳಾ ದಿನಾಚರಣೆ ಅನ್ನೋದು ಬರೀ ಒಂದು ಭಾಷಣ ಮಾಡಿ ಎದ್ದು ಹೋಗುವಂತಹ ವಿಷಯ ಅಲ್ಲ. ಅದು ಮಹಿಳೆಯರ ಸಬಲೀಕರಣ ಆಗಬೇಕು ಅನ್ನೋದನ್ನು ಎಲ್ಲ ನಾಯಕರುಗಳು, ಎಲ್ಲ ಗಣ್ಯರು ಮಾತನಾಡಿ ಹೋಗಿದ್ದಾರೆ. ಈ ಮೂಲಕ ನಾನು ಏನು ಹೇಳ್ತೀನಿ ಅಂತಂದರೆ, ಒಂದು ನುಡಿಮುತ್ತಿನ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯತ್ರ ನಾರಿಯಂತೂ ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳ್ತಾರೆ. ಅಂದರೆ ಎಲ್ಲಿ ನಾರಿಯರನ್ನು ಪೂಜಿಸ್ತಾರೋ ಅಲ್ಲಿ ಸಕಲ ದೇವತೆಗಳು ಸಹ ಹರಿಸ್ತಾರೆ, ಹಾರೈಸ್ತಾರೆ ಅನ್ನೋದು ಇದರ ಅರ್ಥವಾಗಿದೆ. ಅಂದರೆ ಯಾವುದೇ ಒಂದು ರಾಜ್ಯವನ್ನು, ಯಾವುದೇ ಒಂದು ದೇಶವನ್ನು ಒಂದು ತಾಯಿಗೆ, ಒಂದು ಹೆಣ್ಣಿಗೆ ಹೋಲಿಸ್ತಾರೆ ಅಂದರೆ ಅದು ನಮ್ಮ ಭಾರತ ದೇಶ ಮಾತ್ರ. ನಮ್ಮ ಭಾರತ ದೇಶವನ್ನು ನಾವು ಒಂದು ಭಾರತ ಮಾತೆ ಅಂತಲೇ ಕರಿತೀವಿ. ಯಾಕಂತಂದರೆ ನಮ್ಮ ಭಾರತ ದೇಶದಲ್ಲಿ ಹೆಣ್ಣಿಗಿರುವಂತಹ ಸ್ಥಾನ, ಗೌರವ ತುಂಬ ದೊಡ್ಡದು ಅನ್ನೋದು ಈ ಮೂಲಕ ಇಡೀ ಜಗತ್ತಿಗೆ ನಮ್ಮ ನಾಯಕರುಗಳಾಗಿರ್ಬೋದು, ನಮ್ಮ ವೀರ ವನಿತೆಯರಾಗಿರ್ಬೋದು ಸಾರಿ ಹೇಳಿದ್ದಾರೆ. ಹೇಗೆ 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿಯವರು ಲಿಂಗಭೇದವನ್ನು ಮಾಡಬಾರ್ದು ಅಂತ ಹೇಳಿದ್ರು, ಅದೇ ರೀತಿ ಇವತ್ತಿಗೂ ಸಹ ಲಿಂಗಭೇದ ಅನ್ನೋದು ಸಾಧನೆಗೆ ಯಾವುದೇ ರೀತಿ ತೊಡಕಾಗಲ್ಲ. ಸಾಧನೆ ಅನ್ನೋದಕ್ಕೆ ಲಿಂಗಭೇದ ಅನ್ನೋದು ಅಡ್ಡ ಆಗಬಾರ್ದು. ಮಹಿಳಾ ದಿನಾಚರಣೆ ಬರೀ ಕಾರ್ಯಕ್ರಮ ಮತ್ತು ಒಂದು ಆಚರಣೆಗೆ ಸೀಮಿತವಾಗ್ದಿರ ಅಲ್ಲಿ ಮಹಿಳೆಯರ ಸಬಲೀಕರಣ ಆಗಬೇಕು ಅಂತ ಹೇಳಿಬಿಟ್ಟು ಈ ಒಂದು ಕಾರ್ಯಕ್ರಮದ ಮೂಲಕ ಏನು ಸಾರಿದ್ದಾರೆ ಅದನ್ನು ಬರೀ ಅವರು ಬಾಯಿನಲ್ಲಿ ಹೇಳಿಲ್ಲ, ನಮ್ಮ JDS ಗಣ್ಯರು ಬಾಯಿನಲ್ಲಿ ಹೇಳಿಲ್ಲ. ಮೊದಲು ಯಾವುದೇ ಒಂದು ಚೇಂಜಸ್ ಅನ್ನೋದು ಬರಬೇಕಂದ್ರೆ ಅದು ತಮ್ಮ ಮನೆಯಿಂದ ಬರಬೇಕು ಅನ್ನೋದು ವಾದವಾಗಿರುತ್ತೆ. ಅದಕ್ಕೆ ಪೂರಕವಾಗಿ ನಮ್ಮ HD ಕುಮಾರಸ್ವಾಮಿ ಅವರು ಅವರ ಪತ್ನಿಯಾದಂತಹ ಅನಿತಾ ಕುಮಾರಸ್ವಾಮಿಯವ್ರನ್ನ ನಮ್ಮ ಲೋಕಸಭೆಗೆ ಪರಿಚಯಿಸಿದ್ದಿರ್ಬೋದು, ಅವರು ಸಮಾಜಮುಖಿ ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದಿರ್ಬೋದು. ಹೇಗೆ ನಮ್ಮ HD ದೇವೇಗೌಡರು ಹೆಣ್ಣಿಗೆ ಪ್ರಪ್ರಥಮ ಬಾರಿಗೆ ಹೆಣ್ಣಿಗೆ ಆದ್ಯತೆ ಕೊಡಬೇಕು ಅಂತ ಹೇಳಿದ್ದ ರಾಜ್ಯ ಅಂತಂದರೆ ಅದು ನಮ್ಮ ದೇವೇಗೌಡರು ಹೇಳಿದ್ದು ನಮ್ಮ ಕರ್ನಾಟಕ ರಾಜ್ಯ. ಹಾಗಾಗಿ ಈ ಒಂದು ಹೆಮ್ಮೆಯನ್ನು ಅವರು ತಮ್ಮ ಮನೆಯ ಆಚರಣೆ ಸಂಭ್ರಮಾಚರಣೆಯಾಗಿ ಆಚರಿಸಿದ್ದಾರೆ. ಅದೇ ರೀತಿ ರಶ್ಮಿ ರಾಮೇಗೌಡರು ಸಹ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಹಾಗೆ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶ್ರೀಯುತ ಜವರಾಯೇಗೌಡರು ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದರು. ಅವರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಜವರಾಯೇಗೌಡರು ಸಹ ಅಷ್ಟೇ, ಅವರ ಮನೆಯಲ್ಲಿ ಗಾಯತ್ರಿ ಜವರಾಯೇಗೌಡರೂ ಸಹ ನಮ್ಮ ಒಂದು ಕಾರ್ಪೊರೇಟರ್ ಎಲೆಕ್ಷನಲ್ಲಿ ವಿಜೇತರಾಗಿ ಅವರನ್ನೂ ಸಹ ಒಂದು ಸಮಾಜ ಸೇವೆಯಲ್ಲಿ ಅವರ ಒಂದು ಪಾತ್ರವನ್ನು ಮಾಡಬೇಕು ಅಂತ ಹೇಳಿ ಅವರನ್ನೂ ಸಹ ಒಂದು ಸಮಾಜ ಕಲ್ಯಾಣಕ್ಕೆ ತೊಡಗಿಸಿದರು. ಈ ರೀತಿ ಎಷ್ಟೋ ಗಣ್ಯರು ತಮ್ಮ ಮನೆಯಿಂದ ಮಹಿಳೆಯರನ್ನು ಸಮಾಜಕ್ಕೆ ಕೊಡುಗೆಗಳನ್ನಾಗಿ ಕೊಟ್ಟಿದ್ದಾರೆ. ಈ ಮೂಲಕ ಅವರು ಬರೀ ಬಾಯಿನಲ್ಲಿ ಹೇಳ್ದಿರಾ ಅವರು ಕಾರ್ಯಾಚರಣೆಯನ್ನು ಕೂಡ ಮಾಡಿದ್ದಾರೆ. ನಮ್ಮ ಮಾನ್ಯ ಕುಮಾರಸ್ವಾಮಿಗಳು ಹೇಳಿದಂತೆ ಹೆಣ್ಣುಮಕ್ಕಳಿಗೆ ಅಡೆತಡೆಗಳು ಅನ್ನೋದು ತುಂಬ ಸರ್ವೇ ಸಾಧಾರಣ. ಅದನ್ನೆಲ್ಲ ಮೀರಿ ಯಾವ ಮಹಿಳೆ ಬಂದು ತನ್ನ ಒಂದು ವ್ಯಕ್ತಿತ್ವವನ್ನು, ತನ್ನ ಒಂದು ಸ್ವತಂತ್ರವನ್ನು ಅವಳು ಗುರುತಿಸ್ಕೊಳ್ತಾಳೋ ಅಂಥವಳಿಗೆ ಯಾವಾಗಲೂ ಅವಕಾಶ ಇದ್ದೇ ಇರುತ್ತೆ ಅನ್ನೋದು ಅವರ ಮಾತುಗಳಲ್ಲಿ ಅಲ್ಲ, ಅವರ ಕಾರ್ಯಾಚರಣೆಯಲ್ಲೂ ನಾವು ನೋಡಬಹುದಾಗಿದೆ. ಈ ಮೂಲಕ ನಾನು ಎಲ್ಲ ಮಹಿಳೆಯರಲ್ಲೂ ಹೇಳೋದಿಷ್ಟೇ, ಧೈರ್ಯ, ಸಾಹಸೆ ಲಕ್ಷ್ಮಿ ಅಂತ ಏನು ಹೇಳ್ತಾರೆ ಆ ವಾಕ್ಯಗಳನ್ನು ಎಲ್ಲ ಮಹಿಳೆಯರು ತಮ್ಮ ಗುಣಗಳಲ್ಲಿ, ತಮ್ಮ ಸ್ವಭಾವದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.